ಸರ್, ಇವತ್ತು ಈ ಕಾರ್ಯಕ್ರಮದ ಸಕ್ಸಸ್ ಬಗ್ಗೆ ಏನಿಲ್ಲ, ಇವತ್ತು ಒಮ್ಮೂಲ್ ಒಕ್ಕೂಟದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಕಷ್ಟು ರೈತರಿಗೆ ಪ್ರೋತ್ಸಾಹ ಮಾಡ್ತಕ್ಕಂತ ಕೆಲಸವನ್ನ ಒಮ್ಮೂಲ್ ಇವತ್ತು ಮಾಡಿದೆ. ನಮ್ಮ ಸ್ಥಳೀಯ ನಿರ್ದೇಶಕರಂತ ಸತೀಶ್ ಕಡತಲಮಲೆಯವರು ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಾರದರ್ಶಕವಾಗಿ ಈ ಭಾಗಕ್ಕೆ ಸೇವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವೆಲ್ಲ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ, ಪ್ರೋತ್ಸಾಹ ನೀಡಿದ್ದೇವೆ. ಈಗ ಈ ವರ್ಷ ಹಾಲು ಒಕ್ಕೂಟ ಲಾಭದಲ್ಲಿ ನಡೀತಾ ಇದೆ, ಏನ್ ಕಾರಣ ಸರ್? ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಮಾರುಕಟ್ಟೆ ವಿಸ್ತರಣೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಎಲ್ಲೆಲ್ಲಿ ಲೋಪದೋಷಗಳಾಗಿತ್ತೋ ಆ ಲೋಪದೋಷಗಳನ್ನ ಸರಿಪಡಿಸುವಂತ ಕೆಲಸ ನಮ್ಮ ನೂತನ ಆಡಳಿತ ಮಂಡಳಿ ತೀರ್ಮಾನ ಮಾಡಿ, ಸೊ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ 14 ಜನ ನಿರ್ದೇಶಕರು ಕೂಡ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡಿ ಒಂದು ರೈತರ ಒಂದು ಆಸೆ, ರೈತರಿಗೆ ಒಂದು ಹಾಲು ಉತ್ಪಾದಕರು ಅಂತ ಹೇಳಿದ್ರೆ ಬಹಳ ಕಷ್ಟಪಡ್ತಕ್ಕಂಥ ಜೀವಿಗಳು, ಅವ್ರಿಗೆ ಏನಾದರೂ ಮಾಡಿ ಒಂದು ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಶಕ್ತಿಯಾಗಿ ನಿಲ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅವರು ನಿರ್ದೇಶಕರಾಗಿ ನಮ್ಮ ಜೊತೆ 5 ವರ್ಷನೂ ಇರ್ತಾರೆ, ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಸರ್, ಈಗ ಮಳೆ ಬಂದಿದೆ, ರಾಜ್ಯ ರಾಜಕಾರಣದ ಸ್ಪರ್ಧೆ ಏನಾದ್ರು ಮಾಡ್ತೀವಿ? ನನಗೆ ಸದ್ಯಕ್ಕೆ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ. ಸದ್ಯಕ್ಕೆ ರೈತರು ಕೆಲಸ ಕೊಟ್ಟಿದ್ದಾರೆ. ರೈತರು ಹಾಲು, ನಂದಿನಿ, ತುಪ್ಪ, ಬೆಣ್ಣೆ, ಮೊಸರು ನೀವು ಎಲ್ಲರೂ ತಗೋಬೇಕಾದ್ರೆ ಅದನ್ನೇ ತಗೊಂಡು ಉಪಯೋಗಿಸಿ ರೈತರನ್ನ ಉಳಿಸಿ. ಈಗ ಸತೀಶ್ ಅವರು ಯಲಹಂಕ ಭಾಗದಲ್ಲಿ ನಿಮ್ ಜೊತೆ ಗುರುಸ್ಕೊಳ್ತಾ ಇರೋದ್ರಿಂದ ನೆಕ್ಸ್ಟ್ ಕಾಂಗ್ರೆಸ್ ಸ್ಪರ್ಧಿಸ್ತಾರೆ ಅಂತ ಗುಮಾನಿ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ಸಹಕಾರಿ ಕಾರ್ಯಕ್ರಮ. ಒಬ್ರಿಗೊಬ್ರಿಗೆ ಪ್ರೋತ್ಸಾಹ ಸಹಕಾರ ಇದ್ರೆ ರೈತರ ಸಂಸ್ಥೆ ಇದು. ಈ ರೈತರ ಸಂಸ್ಥೆನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಸತೀಶರು ಅದರ ಸರ್, ಇವತ್ತು ಈ ಕಾರ್ಯಕ್ರಮದ ಸಕ್ಸಸ್ ಬಗ್ಗೆ ಏನಿಲ್ಲ, ಇವತ್ತು ಒಮ್ಮೂಲ್ ಒಕ್ಕೂಟದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಕಷ್ಟು ರೈತರಿಗೆ ಪ್ರೋತ್ಸಾಹ ಮಾಡ್ತಕ್ಕಂತ ಕೆಲಸವನ್ನ ಒಮ್ಮೂಲ್ ಇವತ್ತು ಮಾಡಿದೆ. ನಮ್ಮ ಸ್ಥಳೀಯ ನಿರ್ದೇಶಕರಂತ ಸತೀಶ್ ಕಡತಲಮಲೆಯವರು ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಾರದರ್ಶಕವಾಗಿ ಈ ಭಾಗಕ್ಕೆ ಸೇವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವೆಲ್ಲ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ, ಪ್ರೋತ್ಸಾಹ ನೀಡಿದ್ದೇವೆ. ಈಗ ಈ ವರ್ಷ ಹಾಲು ಒಕ್ಕೂಟ ಲಾಭದಲ್ಲಿ ನಡೀತಾ ಇದೆ, ಏನ್ ಕಾರಣ ಸರ್? ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಮಾರುಕಟ್ಟೆ ವಿಸ್ತರಣೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಎಲ್ಲೆಲ್ಲಿ ಲೋಪದೋಷಗಳಾಗಿತ್ತೋ ಆ ಲೋಪದೋಷಗಳನ್ನ ಸರಿಪಡಿಸುವಂತ ಕೆಲಸ ನಮ್ಮ ನೂತನ ಆಡಳಿತ ಮಂಡಳಿ ತೀರ್ಮಾನ ಮಾಡಿ, ಸೊ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ 14 ಜನ ನಿರ್ದೇಶಕರು ಕೂಡ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡಿ ಒಂದು ರೈತರ ಒಂದು ಆಸೆ, ರೈತರಿಗೆ ಒಂದು ಹಾಲು ಉತ್ಪಾದಕರು ಅಂತ ಹೇಳಿದ್ರೆ ಬಹಳ ಕಷ್ಟಪಡ್ತಕ್ಕಂಥ ಜೀವಿಗಳು, ಅವ್ರಿಗೆ ಏನಾದರೂ ಮಾಡಿ ಒಂದು ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಶಕ್ತಿಯಾಗಿ ನಿಲ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅವರು ನಿರ್ದೇಶಕರಾಗಿ ನಮ್ಮ ಜೊತೆ 5 ವರ್ಷನೂ ಇರ್ತಾರೆ, ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಸರ್, ಈಗ ಮಳೆ ಬಂದಿದೆ, ರಾಜ್ಯ ರಾಜಕಾರಣದ ಸ್ಪರ್ಧೆ ಏನಾದ್ರು ಮಾಡ್ತೀವಿ? ನನಗೆ ಸದ್ಯಕ್ಕೆ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ. ಸದ್ಯಕ್ಕೆ ರೈತರು ಕೆಲಸ ಕೊಟ್ಟಿದ್ದಾರೆ. ರೈತರು ಹಾಲು, ನಂದಿನಿ, ತುಪ್ಪ, ಬೆಣ್ಣೆ, ಮೊಸರು ನೀವು ಎಲ್ಲರೂ ತಗೋಬೇಕಾದ್ರೆ ಅದನ್ನೇ ತಗೊಂಡು ಉಪಯೋಗಿಸಿ ರೈತರನ್ನ ಉಳಿಸಿ. ಈಗ ಸತೀಶ್ ಅವರು ಯಲಹಂಕ ಭಾಗದಲ್ಲಿ ನಿಮ್ ಜೊತೆ ಗುರುಸ್ಕೊಳ್ತಾ ಇರೋದ್ರಿಂದ ನೆಕ್ಸ್ಟ್ ಕಾಂಗ್ರೆಸ್ ಸ್ಪರ್ಧಿಸ್ತಾರೆ ಅಂತ ಗುಮಾನಿ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ಸಹಕಾರಿ ಕಾರ್ಯಕ್ರಮ. ಒಬ್ರಿಗೊಬ್ರಿಗೆ ಪ್ರೋತ್ಸಾಹ ಸಹಕಾರ ಇದ್ರೆ ರೈತರ ಸಂಸ್ಥೆ ಇದು. ಈ ರೈತರ ಸಂಸ್ಥೆನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಸತೀಶರು ಅದರ ಮುಂಚೂಣಿನಲ್ಲಿ ಇದ್ದಾರೆ.